ಸಾಹಿತ್ಯ ಸಮ್ಮೇಳನವನ್ನ ನಡೆಸಲಿಕ್ಕೆ ಮುಂದಾಗ್ತಾರೆ. ಸೊ ಕನ್ನಡವನ್ನ ಕಟ್ಟುವ ನಿಟ್ಟಿನಲ್ಲಿ ಅನೇಕ ಮಹನೀಯರು ಬಹಳ ಅಭಿವೃದ್ಧವಾದ ಒಂದು ಶ್ರಮವನ್ನ ಹಾಕಿದ್ದಾರೆ. ಅದೊಂದು ವಿಶೇಷವಾಗಿ ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ತೋಂಟದಾರ್ಯ ಸರ್ ಅವರು ಓದಿದ್ದು ಭೌತಶಾಸ್ತ್ರದಲ್ಲಿ, ಬಹುಶಃ ಬರೆದದ್ದು ಕನ್ನಡ ಸಾಹಿತ್ಯದಲ್ಲಿ. ಸೊ ಭೌತಶಾಸ್ತ್ರ ಅಂತಂದ್ರೆ ನಮ್ಗೆ ಪ್ರಸಾದ್ ಸರ್ ಕೂಡ ನಮ್ಗೆ ಜ್ಞಾಪಕ ಬರ್ತಾರೆ. ಓದಿದ್ದು ಗಣಿತಶಾಸ್ತ್ರದಲ್ಲಿ, ಬರೆದಾಗ್ತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿ. ಕನ್ನಡ ಸಾಹಿತ್ಯವನ್ನ ಕಟ್ಟುವ ನಿಟ್ಟಿನಲ್ಲಿ ಎಲ್ಲ ಮನಸ್ಸುಗಳು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ತೋಂಟದಾರ್ಯ ಸರ್ ಅವರ ಎಲ್ಲ ಸಾಹಿತ್ಯವನ್ನ ನಾವು ಅವಲೋಕನ ಮಾಡ್ತಾ ಹೋದ್ರೆ ಯಾವುದನ್ನು ಕೂಡ ಸುಲಭವಾಗಿ ಒಪ್ಪಿಕೊಳ್ಳದ ಮನಸ್ಸು, ಮತ್ತೆ ಯಾವುದನ್ನು ಸುಲಭವಾಗಿ ತಿರಸ್ಕರಿಸದ ಈ ಮನಸ್ಸಾಗಿರ್ತದೆ. ಸುಮಾರು 40 ವರ್ಷಗಳ ಕಾಲ ನಿರಂತರವಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಬೋಧನಾ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧವಾದ ಒಂದು ಶ್ರಮವನ್ನ ಹಾಕಿ ಇಡೀ ತಾಲೂಕಿನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತ ಅತ್ಯಂತ ಶ್ರೀಮಂತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಎಲ್ಲ ಕನ್ನಡದ ಮನಸ್ಸಿಗೆ ನಾನು ಅತ್ಯಂತ ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಸಲ್ಲಿಸ ನನ್ನ ಮಾತಿಗೆ ವಿರಾಮವನ್ನು ಆಗ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.